ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿಂದ ನಾವು ನವೋದಯ ಪ್ರೀ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಏನ್ ನಾವು ಫಸ್ಟ್ ಆಫ್ ಆಲ್ ನಾವು ಕಲಿಬೇಕಾಗಿರೋದೇನು, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಕ್ವಶನ್ ಇರ್ತಾವ ಅಂತಂದ್ರೆ 20 ಪ್ರಶ್ನೆಗಳಿರ್ತಾವ. ಹೌದಾ? 20 ಪ್ರಶ್ನೆಗಳಿಗೆ ನೀವು 20 ಅಂಕಗಳನ್ನ ಪಡಿಬೇಕು. 20 ಪ್ರಶ್ನೆಗಳಿಗೆ 25 ಅಂಕಗಳನ್ನ ನೀವು ಸಂಪೂರ್ಣವಾಗಿ ಪಡಿಬೇಕು ಅಂತಂದ್ರೆ ಫಸ್ಟ್ ನಮ್ಗೆ ಏನ್ ಬರ್ತಿರ್ಬೇಕು, ಟೇಬಲ್ಸ್ ಗಳು ಬರ್ತಿರ್ಬೇಕು. ಎಲ್ಲಿವರೆಗೂ ಟೇಬಲ್ಸ್ ಬರ್ಬೇಕು ಅಂತಂದ್ರೆ ನಿಮ್ಗೆ 2 ಹಿಡ್ಕೊಂಡು 9 ತನ ಟೇಬಲ್ಸ್ ಬಂದ್ರೆ ಸಾಕು. ಮುಂದಿನ ಟೇಬಲ್ಸ್ ಅನ್ನ ಹೌ ಟು ರೈಟ್ 1 to 100 ಟೇಬಲ್ಸ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ಮೊದಲನೇ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾವ ವಿದ್ಯಾರ್ಥಿಗಳು ನಮ್ಮ ಒಂದು ಆನ್ಲೈನ್ ಕ್ಲಾಸಿಗೆ ಫ್ರೀ ಆದಂತ ಆನ್ಲೈನ್ ಕ್ಲಾಸಿಗೆ ನೀವು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ಕೊಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200 ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ವಾಟ್ಸ್ಆಪ್ ಮೂಲಕ ಏನ್ ಮಾಡ್ರಿ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸುವ ಮೂಲಕ ಅಥವಾ ನಿಮ್ಮ ಹೆಸರು, ವಿಳಾಸ ಮತ್ತು ಊರ ಹೆಸರು, ತಾಲೂಕವನ್ನ ಕಳಿಸೋದ್ರ ಮೂಲಕ ಏನ್ ಮಾಡ್ಕೊಡ್ರಿ ಅಂತಂದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ. ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇನ್ ಮುಂದೆ ಚಾಪ್ಟರ್ ವೈಸ್ ಚಾಲೋ ಆಯ್ತು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ಲಾಸಸ್ ಗಳು ಬರ್ತವೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ಫ್ರೀ ಕ್ಲಾಸಸ್ ಗಳು ಬರ್ತವೆ. ಆದ್ರೆ ಏನಾಗ್ತಾವ ಅಂತಂದ್ರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ಲಾಸ್ಗಳು ಏನಾಗಂಗಿಲ್ಲ, ನಿಮಗೆ ರೀಚ್ ಆಗುವಂತಹ ಸಾಧ್ಯತೆಗಳು ಇರಂಗಿಲ್ಲ. ಹಾಗಾಗಿ ಏನ್ ಮಾಡ್ಕೊಳ್ರಿ ಅಂತಂದ್ರೆ ಮೊದಲು ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ ತಕ್ಷಣ ಏನಾಗ್ತದ ಅಂತಂದ್ರೆ ನಮಗೆ ಪ್ರತಿದಿನ ನಿಮಗೆ ಕ್ಲಾಸ್ ಗಳು ಬರ್ತಿರ್ತಾವೆ. ಪ್ರತಿದಿನ ನಮ್ಮ ಟೀಚರ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಹೌ ಟು ರೈಟ್ ಅಂತಂದ್ರ ನಾವು 2 ರಿಂದ ನಮಗ್ 9 ಮಗ್ಗಿ ಅಷ್ಟ ಬರ್ತಾವ. ಮುಂದಿನ ನಮಗ್ ಮಗ್ಗಿ ಬರಂಗಿಲ್ಲ. ಅದನ್ನ ನಾವು ಯಾವ ರೀತಿ ಮುಂದಿನ ಮಗ್ಗಿಯನ್ನ ಬರಿಬೇಕು, ಈಜಿ ಟ್ರಿಕ್ ಮೂಲಕ ನಾನು ಇವತ್ತು ನಿಮಗೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡ್ತಾ ಹೋಗೋಣ ಬನ್ರಿ. ಇಲ್ಲಿ ನೋಡ್ರಿ, ನಮಗ ಮಗ್ಗಿ ಬೇಕು. ಯಾಕಂತಂದ್ರ ಈಗ ನಾವು ನವೋದಯ ಎಕ್ಸಾಮ್ ಅಲ್ಲಿ ಕೇಳ್ತಾರ, ಯಾವ್ದೋ ಒಂದ್ ಲೆಕ್ಕ ಕೇಳಿದಾಗ ಸರಳ ಬಡ್ಡಿ ಅಥವಾ ಶೇಕಡಾ ಕ್ರಮ ಏನಾರ ಕೇಳಿದಾಗ ನಮ್ಗೆ ಏನ್ ಬೇಕ್ರಿ, ಕಡ್ತಾ ಹೊಡಿದ್ ಲೆಕ್ಕ ಬರ್ತದ. ಕಡ್ತಾ ಹೊಡಿದ್ ಲೆಕ್ಕ ಬಂದಾಗ ನಮ್ಗೆ ಏನ್ ಮಾಡ್ಬೇಕು, ನಾವು ಮಗ್ಗಿಯನ್ನ ಗೊತ್ತಿರ್ಬೇಕು. ಮಗ್ಗಿ ಕಲಿತಾ ಏನ್ ಮಾಡೋಣ ಅಂತಂದ್ರೆ ಇವತ್ತು ನಾವು 100 ವರ್ಗುನು ಯಾವ ರೀತಿ ಮಗ್ಗಿಯನ್ನ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳ ಫಸ್ಟ್ ನಾವ್ ಏನ್ ಮಾಡ್ಬೇಕು, 2 ರಿಂದ ನಮ್ಗ್ 9 ಮಗ್ಗಿ ಬರ್ತಾವ. ಹಾಗಾದ್ರೆ 2 ರಿಂದ 9 ಮಗ್ಗಿಯನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರ ಬರೋದು ನಿಮ್ ನೋಡ್ಲಾರ್ದ ಬರ್ದು ಇಟ್ಕೊಳ್ಳಿ. ಹಾಗಾಗಿ ಮುಂದಿನ ಒಂದು ಮಗ್ಗಿಗಳನ್ನ ನಾನು ಹೇಳ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಮಗ 10 ಮಗ್ಗಿ ನನಗ್ ಬರಂಗಿಲ್ಲ. ಎಕ್ಸಾಂಪಲ್ ಈಸಿ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ನನಗ್ 10 ಮಗ್ಗಿ ಬೇಕು, 20 ಮಗ್ಗಿ ಬೇಕು, 30 ಮಗ್ಗಿ ಬೇಕು, 40 ಮಗ್ಗಿ ಬೇಕು, 50 ಮಗ್ಗಿ ಬೇಕು, ಹೀಗೆ 60 ಮಗ್ಗಿ ಬೇಕು. ಹೌದಾ? 70 ಮಗ್ಗಿ ಬೇಕು. ಈ ರೀತಿ ನಮ್ಗೆ ಏನಾದ್ರೂ ಬೇಕು ಅಂತ, ಯಾವ್ದಾದ್ರು ಕಡ್ತಾ ಹೊಡಿ ಲೆಕ್ಕದಲ್ಲಿ ಬೇಕು ಅಂತ ಅನ್ಸಿದ್ರೆ ಅವಾಗ ನೀವೇನ್ ಮಾಡ್ಬೇಕು, ತಟ್ಟಂತ ಒಂದು 30 ಸೆಕೆಂಡ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ಮಗ್ಗಿನ ರೆಡಿ ಮಾಡ್ಕೋಬಹುದು. ಯಾವುದೇ ಮಗ್ಗಿ ಆಗಿರ್ಲಿ 30 ಸೆಕೆಂಡ್ಸ್ ಅಲ್ಲಿ ಏನ್ ಮಾಡ್ಕೋಬಹುದು, ನೀವು ಒಂದು ಮಗ್ಗಿ ಚಾಟನ ಅಥವಾ ಮಗ್ಗಿ ಒಂದು ಟೇಬಲ್ ಆ ಲೈನ್ ನ ನೀವೇನ್ ಮಾಡ್ಕೋಬಹುದು, ರೆಡಿ ಮಾಡ್ಕೋಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ತರ ನಮಗ್ 10, 20, 30 ಬರ್ತವೆ. ಮುಂದಿನ ಮಗ್ಗಿ ಬರಂಗಿಲ್ಲ. ನಮಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, 10 ಅದ. 10 ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು, ನಾವು 2, 3, 4, 5, 6, 7, 8, 9, 10. ಹೌದಾ? ಇಷ್ಟು ನಮಗ್ ಮಗ್ಗಿ ಒಂದೊಡ ಬರ್ತಿದ್ವು ಅಂತಂದ್ರೆ 10 ಮಗ್ಗಿ ಮಾಡ್ಬೋದು. ಇಲ್ಲಿ 7 ತನ ಮಗ್ಗಿ ಬರ್ತಿದ್ವು ಅಂತಂದ್ರೆ 70 ಮಗ್ಗಿನೂ ಕೂಡ ನಾವೇನ್ ಮಾಡ್ಬೋದು. ಹಾಗಾದ್ರೆ ಈ 0 ಏನೈತಲ್ಲ, ಇದ್ರ ಮುಂದೆ ಏನ್ ಇಟ್ಕೋತ ಹೋಗುದ್ರಿ, 10 ಮಗ್ಗಿ ನಮಗ್ ಬೇಕಾದಂತಂದ್ರ 0 ಇಡ್ತಾ ಹೋಗೋದು. ಎಷ್ಟ್ ಈಜಿ ಆಗೈತ್ ನೋಡ್ರಿ 10 ಮಗ್ಗಿ ರೆಡಿ ಮಾಡೋದು. ಹೌದಾ? ಅದೇ ರೀತಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಮುಂದಿನ ಮಗ್ಗಿಗಳನ್ನ ಮಾಡ್ಬೇಕು. ಈಗ ನಮಗ್ 20 ಮಗ್ಗಿ ಬೇಕು. ನನಗೆ 20 ಮಗ್ಗಿ ಬರಂಗಿಲ್ಲ. 20 ಯಾವ್ದೋ ಒಂದು ಸಂಖ್ಯೆಯನ್ನ ಕಡ್ತಾ ಹೊಡಿಬೇಕಾಗಿದೆ. ಹಾಗಾದ್ರೆ 20 ಮಗ್ಗಿ ನನಗ್ ಬರ್ಲಿಲ್ಲ ಅಂತಂದ್ರೆ ಯಾವ ರೀತಿ ರೆಡಿ ಮಾಡ್ಬೇಕ್ರಿ? ಇಲ್ಲಿ ನೋಡ್ರಿ, ಬಹಳಷ್ಟು ಈಜಿ ಅದ. ನನಗೆ 2 ಮಗ್ಗಿ ಬರ್ತದ. ಹಾಗಾದ್ರೆ 2 ಮಗ್ಗಿ ಬಂದ್ರೆ 2 ಮಗ್ಗಿ ಏನ್ ಮಾಡ್ಕೋದು, 1 ಲೈನ್ ಬರೆಯೋದು, ಮುಂದ್ ಏನ್ ಮಾಡೋದು, 0 ಇಡೋದು. ಇಲ್ಲಿ ನೋಡ್ರಿ, 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ಹೌದಾ? ಈ 20 ಇಷ್ಟು ನಮಗ್ ಮಗ್ಗಿ ಬಂತಂದ್ರೆ 20 ಮಗ್ಗಿ ನಮಗಿನ ಬರ್ತಾವು. ಇಲ್ಲಿ 0 ಇಟ್ಕೊಂಡಾಗ 20 ಮಗ್ಗಿ ಆಗ್ತದ ನೋಡ್ರಿ. 21 20, 22 40, 23 60, 24 80, 25 100, 26 120, 27 140,
28 160, 29 180, 20 200. ಹೌದಾ? ಈಜಿ ಆಗೈತಲ್ಲ? ಈಜಿ. ಇದೇ ರೀತಿ ನೀವ್ ಏನ್ ಮಾಡ್ಕೊಡ್ರಿ ಅಂತಂದ್ರ ಮುಂದಿನ ಕೂಡ ಏನ್ ಮಾಡ್ರಿ ನೀವು ರೆಡಿ ಮಾಡ್ತಾ ಹೋಗ್ರಿ. ಇದನ್ನ ಒಂದು ಮ್ಯಾಥ್ಸ್ಗೆ ಅಂತೇಳಿ ಒಂದು ಸಪ್ರೇಟ್ ಬುಕ್ ಅನ್ನ ಮಾಡ್ರಿ. ಬುಕ್ ಮಾಡ್ಕೊಂಡ್ ಏನ್ ಮಾಡ್ರಿ, ಫಸ್ಟ್ ನೀವು ಆ ಬುಕ್ ಅಲ್ಲಿ ಬರಿಬೇಕಾಗಿರೋದು ಏನು ಅಂತಂದ್ರ 2 ಹಿಡ್ಕೊಂಡು 30 ತನ ಟೇಬಲ್ಸ್ ಬರೀರಿ. 30 ತನ ಟೇಬಲ್ಸ್ ಬರುದು ನಿಮಗ ಇದು ಟ್ರಿಕ್ ಗೊತ್ತಾಗ್ಬೇಕು ಅಂತಂದ್ರ ಕೊನೆಗೆ 0 ಇರ್ತಕ್ಕಂತಹ ಸಂಖ್ಯೆಗಳನ್ನ ಯಾವ ರೀತಿ ನಾವು ಟೇಬಲ್ಸ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಬರ್ಕೊಡ್ರಿ. ಆಮೇಲೆ ನಾನ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರ ಇನ್ನ ಕೊನೆಗೆ 1 ಇರ್ತಕ್ಕಂತಹ ಸಂಖ್ಯೆಗಳಿಂದ ಯಾವ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಈಗ ನಮಗ್ 30 ಅಥವಾ 30 ಬೇಡ, 30 ಏನ್ ಮಾಡ್ರಿ ಅಂತಂದ್ರ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. 40 ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ನಾ 50 ಮಾಡ್ತೀನಿ. ಹೌದಾ? 50 ನೋಡ್ರಿ, 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 10 50. ಹೌದಾ? ಹಾಗಾದ್ರ ಇಲ್ಲಿ ಮುಂದೆ 0ಯನ್ನ ಇಟ್ಕೊಂತ ಹೋದಾಗ ನಮ್ಗೆ ಏನ್ ಬರ್ತದ ರೀ? ಇಲ್ಲಿ ನಮಗ 50 ಮಗ್ಗಿ ರೆಡಿ ಆತು. ಹೌದಾ? ಅದೇ ರೀತಿ ನಾವ್ ಏನ್ ಮಾಡ್ಕೋಬಹುದು ಅಂತಂದ್ರ 100 ವರ್ಗುನು ಕೂಡ ಏನ್ ಮಾಡ್ಕೋಬಹುದು, ಇಲ್ಲಿ ನಾವು ಕೊನೆಗೆ 0 ಇರ್ತಕ್ಕಂತಹ ಸಂಖ್ಯೆಗಳ ಹಿಂದಿನ ಸಂಖ್ಯೆಯ ಮಗ್ಗಿ ಅಷ್ಟು ಬಂದ್ರೆ ನಮ್ಗೆ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಏನ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಯಾಕಂತಂದ್ರೆ ನಮಗೂ ನಿಮ್ಗೆ ಇನ್ನಷ್ಟು ಕಲಿಸ್ಬೇಕು ಅನ್ನೋ ಹುಮ್ಮಸ್ ಬರ್ಬೇಕು. ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗಾದ್ರ ಇಲ್ಲಿ ನೋಡ್ರಿ, ಏನ್ ಮಾಡೋಣ ಅಂತಂದ್ರೆ ಈಗ ಮುಂದಿನ ಒಂದು ಟೇಬಲ್ಸ್ ಅನ್ನ ತಗೋತಾ ಹೋಗೋಣ. ಹೌದಾ? ಮುಂದಿನ ಒಂದು ಟೇಬಲ್ಸ್ ಅನ್ನ ನಾವು ಮಾಡ್ತಾ ಹೋಗೋಣ. ಈಗ ಏನ್ ಮಾಡಿದ್ವಿ ನಾವು 70 ನಾವು ಮಗ್ಗಿಯನ್ನ ಕಲ್ತೀವಿ. ಹೌದಾ? 70 ಮಗ್ಗಿಯನ್ನ ಕಲ್ತಿದೀವಿ ಅಂತಂದ್ರ ಈಗ ನಮಗ 11 ಮಗ್ಗಿ ಬೇಕು. ಹೌದಾ? ನನಗೆ 11 ಮಗ್ಗಿ ಬರಕ್ಕಿಲ್ಲ. ಹಾಗಾಗಿ ನನಗೆ 11 ಮಗ್ಗಿ ಬೇಕು ಅಂತಂದ್ರೆ ಏನ್ ಮಾಡ್ಕೋಬಹುದು ನೋಡ್ರಿ, ಇಲ್ಲಿ 11, ಇಲ್ಲಿ 21, 31, 41, 51, 61, ಎಷ್ಟೋ ಒಂದು ಅಂದ್ರೆ 71, 81, 91, 101 ಮಗ್ಗಿನೂ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಇಲ್ಲಿ ನೋಡ್ರಿ 11 ಮಗ್ಗಿ ಮಾಡೋದು ಎಷ್ಟು ಈಸಿ ಅಂತ ಹೇಳ್ಕೊಡ್ತಿದೀನಿ. ಇಲ್ಲಿ ನೋಡ್ರಿ, ಇಲ್ಲಿ 1-2 ಲೈನ್ ಬರ್ಕೊಂಡು ಇಲ್ಲಿ 1-2 ಲೈನ್ ಬರ್ಕೊಂಡ್ರೆ ಏನಾಗ್ತದ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗಿ 11 ಮಗ್ಗಿ ಬಂದ್ಬಿಡ್ತದ. 2 3 4 5 6 7 8 9 10. ಹೌದಾ? ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 3 4 5 6 7 8 9, ಇಲ್ಲಿ 10 ಬರಿಬೇಕು. 10 ಬರಿಬೇಕು ಅಂತಂದ್ರ ಈ ಪ್ಲೇಸ್ ಏನ್ ಮಾಡ್ಬೇಕು ಅಂತಂದ್ರ ಇದ್ರ ಜೊತೆಗೆ ಪ್ಲಸ್ ಮಾಡ್ಕೋಬೇಕು. 0 + 1 ಎಷ್ಟಾಗ್ತದ ಅಂತಂದ್ರ 110 ಅಂತ ಹೇಳಾಗ್ತದ. ಹೌದಾ? ಹಾಗಾಗಿ ಇಲ್ಲಿ ಏನ್ ಮಾಡ್ರಿ, ಇದು 110 ಅಂತ ಬರ್ತದ ಲಾಸ್ಟಿಗೆ. ಇಲ್ಲಿ ನೋಡ್ರಿ, ಇನ್ನ ನೆಕ್ಸ್ಟ್ 21 ಮಗ್ಗಿ ಮಾಡೋಣ. ನಾವೀಗ 21 ಮಗ್ಗಿ ನಮಗ್ ಬರಂಗಿಲ್ಲ. ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ 21 ಮಗ್ಗಿ ಮಾಡ್ತಾ ನೋಡೋಣ. ಇಲ್ಲಿ 2ನೇ ಮಗ್ಗಿ ನಮಗ್ ಬರ್ಬೇಕು. ಹೌದು? 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ಹೌದಾ? ಈಗ ನಮಗ್ 2ನೇ ಮಗ್ಗಿ ಬತ್ತು ಅಂತಂದ್ರ ಅದ್ರ ಮಗ್ಗಲ್ಕ್ ಏನೈತ್ರಿ, 1 ಐತಿ. 1 2 3 4 5 6 7 8 9, ಇಲ್ಲಿ 10 ಬರಿಬೇಕು. 4 ಸಂಖ್ಯೆಗಳಾಗೋದ್ರಿಂದ ಏನ್ ಮಾಡ್ಬೇಕು ಅಂತಂದ್ರ ಈ 1ಅನ್ನ ಈ 0 ಜೊತೆಗೆ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 210 ಅಂತೇಳಿ ಆಗ್ತದ. 21 10 210 ಅಂತೇಳಿ ಆಗ್ತದ. ಹೀಗೆ ಏನ್ ಮಾಡ್ರಿ ಅಂತಂದ್ರ ನೀವು ನನ್ನ ಕಮೆಂಟ್ ಮೂಲಕ ಆಗ್ಲಿ ಅಥವಾ ವಾಟ್ಸಪ್ ಮೂಲಕ ಆಗ್ಲಿ ಏನ್ ಮಾಡ್ರಿ ಅಂತಂದ್ರ 31 41 ಮಗ್ಗಿನ ಮಾಡಿ ತೋರ್ಸ್ರಿ, 51 ಮಾಡಿ ತೋರ್ಸ್ರಿ. ನೀವು ಬುಕ್ ಒಳಗುನು ಕೂಡ ನೋಟ್ಸ್ ರೆಡಿ ಮಾಡ್ಕೋತಾ ಹೋಗ್ರಿ, 1ನೇ ದಿನ ರೆಡಿ ಮಾಡ್ಕೋತಾ ಹೋಗ್ರಿ. ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ಈಗ ನಿಮಗೆ ಇನ್ನೊಂದು 61 ಮಗ್ಗಿ ನಾನು ನಿಮ್ಗ ಮಾಡಿ ತೋರಿಸ್ತೀನಿ. 6 ಮಗ್ಗಿ ಬರ್ತಾವ ನಮಗ. ಹೌದು? ಹಾಗಾದ್ರೆ ಬರೇನು, 6 6 6 12, 6 3 18, 6 4 24, 6 5 30, 6 6 36, 6 7 42, 6 8 48, 6 9 54, 6 10 60. ಹೌದಾ? ಹಾಗಾದ್ರೆ 61 ಮಗ್ಗಿ 1 ಬೇಕಂತಂದ್ರೆ ನಮ್ಗ 1 ಒಡ ಏನ್ ಮಾಡ್ಕೋಬೇಕು, ನಾವು 10 ತನ ಬರಿಬೇಕು. 2 3 4 5 6 7 8 9, ಇಲ್ಲಿ 10 ಬರಿಬೇಕು. ಈ 1ಅನ್ನ ಏನ್ ಮಾಡ್ಬೇಕು, ಇದ್ರ ಜೊತೆಗೆ ಪ್ಲಸ್ ಮಾಡ್ಕೋಬೇಕು. ಹಾಗಾದ್ರೆ ಏನಾಗ್ತತ್ರಿ, ಇಲ್ಲಿ 6 10 ಆಗ್ತದ. ಓಕೆ? 6 10 ಆಗ್ತದ. ಅರ್ಥ ಆಯ್ತು ಅನ್ಕೊಂಡಿದೀನಿ. ನೋಡ್ರಿ, ಲೈಕ್ ಬಟನ್ ಅನ್ನ ಹಾಗೆ ಕೊಡ್ತಾ ಇರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.
ಒಂದು ಆನ್ಲೈನ್ ಕ್ಲಾಸಿಗೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ಇವತ್ತಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಮ್ಯಾಥ್ಸ್ ಚಾಪ್ಟರ್ ವೈಸ್ ಏನ್ ಮಾಡ್ತಾ ಇದೀವಿ, ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ಹಾಗಾಗಿ ನೀವೇನ್ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಮಾತ್ರ ಆ ಕ್ಲಾಸ್ಗಳು ಬರ್ತಾ ಇರ್ತವೆ. ನೀವೇನ್ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ಇನ್ನು ಯಾರ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹಾಗೆ ಏನ್ ಮಾಡೋಣ ಅಂತಂದ್ರ ಮುಂದಿನ ಮಗ್ಗಿಯನ್ನ ನೋಡ್ತಾ ಹೋಗೋಣ. ಇವುಗಳನ್ನ ಏನ್ ಮಾಡ್ರಿ ಅಂತಂದ್ರ ನೀವೇ ಮಾಡ್ಕೊಡ್ರಿ. ಮಾಡ್ಕೊಂಡು ನೋಡ್ರಿ, 9ನ ಮಗ್ಗಿ ನಿಮ್ಗೆ ಯಾರಿಗಾದ್ರೂ ಬರ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, 9ನ ಮಗ್ಗಿನೂ ಕೂಡ ಬಹಳಷ್ಟು ಈಸಿಯಾಗಿ ಬರಿಬೇಕು. 1 2 3 10 ತನ ಯಾರಿಗ್ ಬರ್ತಾವಲ್ಲ ಅವ್ರು ಏನ್ ಮಾಡ್ಬೋದು, ಈಸಿಯಾಗಿ 9ನ ಮಗ್ಗಿನೂ ಕೂಡ ಬರಿಬಹುದು. ಟ್ರಿಕ್ ಮೂಲಕ ಯಾವ ರೀತಿ 9ನ ಮಗ್ಗಿನೂ ಕೂಡ ಬರಿಬಹುದು ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ 0 9, ಇಲ್ಲಿ 0 1 2 3 4 5 6 7 8 9. ಹೌದಾ? ಇನ್ನ ಈ 0 ದಿಂದ 9 ತನ ನಾವು ಬರ್ದಿದೀವಿ. ಇದನ್ನ ಏನ್ ಮಾಡೋದು ಅಂತಂದ್ರ ಉಲ್ಟಾ ಕೆಳಗಿಂದ್ರ ಏನ್ ಮಾಡೋದು, 0 ದಿಂದ 9 ಮಟ ಹೋಗೋದು. ಇಲ್ಲಿ ನೋಡ್ರಿ, 0 1 2 3 4 5 6 7 8. ಹೌದಾ? ಇಲ್ಲಿ ನೋಡ್ರಿ, 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90 ಅಂತೇಳಿ ನಮ್ಗೇನಾಯ್ತು, ಈಸಿಯಾಗಿ 1 to 10 ತನ್ನ ನಂಬರ್ ಸರಿಗೆ ಬರ್ತಾವಲ್ಲ ಅದನ್ನ ಏನ್ ಮಾಡ್ಬೋದು ಅಂತಂದ್ರ 9ನ ಮಗ್ಗಿನೂ ಕೂಡ ನಾವು ಈಸಿಯಾಗಿ ಮಾಡ್ಕೋಬಹುದು. ಸಡನ್ ಆಗಿ ನಿಮ್ಗೆ ಏನಾದ್ರು ಆನ್ಸರ್ ಫ್ಲಾಶ್ ಆಗ್ಲಿಲ್ಲ ಅಂತಂದ್ರ ತಟ್ ಅಂತ ನೀವೇನ್ ಮಾಡ್ಕೊಂಡ್ಬಿಡುದು, ಮಗ್ಗಿನ ರೆಡಿ ಮಾಡ್ಕೋಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ಮುಂದಿಂದಾಗಿ ನೋಡ್ಕೋತ ಹೋಗೋಣ. ಏನು ಅಂತಂದ್ರೆ ನನಗೀಗ 22ನ ಮಗ್ಗಿ ಬೇಕು, ಹೌದು, ಮತ್ತ 42ನ ಬೇಕು, ಅಥವಾ 52ನ ಬೇಕು, ಅಥವಾ 82 ಬೇಕು ನಮಗ. ಹಾಗಾದ್ರ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಕಾನ್ಸಂಟ್ರೇಷನ್ ಕೊಟ್ಟು ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಮತ್ ನೀವು ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ಒಂದ್ ಕ್ಲಿಯರ್ ಆಗಿ ನೋಟ್ಸ್ ಮಾಡ್ತಾ ಏನ್ ಮಾಡ್ರಿ, ನೋಡ್ತಾ ಹೋಗ್ರಿ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 2ನ ಮಗ್ಗಿ ನನಗ್ ಬರ್ತಿತ್ತು ಅಂತಂದ್ರೆ 22ನ ಮಗ್ಗಿ ನಾ ಬರಿಬಹುದು. ಇಲ್ಲಿ ನೋಡ್ರಿ, 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 16, 18, 20. ಹೌದಾ? ಇದೇ ರೀತಿ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ಈ 2 ಲೈನ್ ಬರ್ಕೋತೀನಿ. 2 4 6 8 10 12 14 16 18 20. ಹೌದಾ? ಇದನ್ನ ಬರ್ಕೊಂಡಾಗ ನನಗೆ ಏನಾಗ್ಬೇಕು ಅಂತಂದ್ರೆ ನನಗೆ ಈಗ 22ನ ಮಗ್ಗಿ ಬೇಕು. ಕ್ಲಿಯರ್ ಆಗಿ ನೋಡ್ರಿ, ಇಲ್ಲಿ 22 1 22, 22 2 44. ಏನ್ ಮಾಡ್ಬೇಕ್ರಿ, ಇಲ್ಲಿ ಸಿಂಗಲ್ ಡಿಜಿಟ್ ಬಂದಿದ್ದು ಅಂತಂದ್ರೆ 2 ಸೇರಿಸಿ ಬರ್ದ್ ಬಿಡ್ಬೇಕು. 66, ಇಲ್ಲಿ 88. ಆಮೇಲೆ ಇಲ್ಲಿ ನೋಡ್ರಿ, ಕೊನೆ ಸ್ಥಾನದಲ್ಲಿರುವ ಸಂಖ್ಯೆ 0 ಇರೋದ್ರಿಂದ ಇಲ್ಲಿ ಕೊನೆಯ ಸ್ಥಾನದಲ್ಲಿ ನಾನು ಏನ್ ಮಾಡ್ತೀನಿ, 0ನ ಇಟ್ಕೋತೀನಿ. ಈ 1ನ್ನ 2ನೇ ಸ್ಥಾನದಲ್ಲಿರುವಂತಹ ಈ 1ನ್ನ ಈ 3ನೇ ಸ್ಥಾನದ ಜೊತೆಗೆ ನಾನು ಏನ್ ಮಾಡ್ಕೋತೀನಿ ಅಂತಂದ್ರೆ ಪ್ಲಸ್ ಮಾಡ್ಕೋತೀನಿ. 1 + 0, 1 + 0 ಸೇರಿಸಿದ್ರೆ ಎಷ್ಟಾಗತ್ರಿ, ನಮಗ 1 ಆಗ್ತದ. ಲಾಸ್ಟಿಕ್ ಎಷ್ಟದರಿ ಅಷ್ಟ ಇಟ್ಬಿಡೋದ. ಆಮೇಲೆ ನೋಡ್ರಿ, ಲಾಸ್ಟಿಕ್ ಇಲ್ಲಿ 2 ಅದ, ಲಾಸ್ಟ್ ಕೊನೆಯ ಸಂಖ್ಯೆ ಏನದರಿ 2 ಅದ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ 2ನ್ನ ಇಡ್ತೀನಿ. ಆಮೇಲೆ ಈ 1 ಮತ್ತು 2ನ್ನ ನಾನು ಪ್ಲಸ್ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ, 1 ಮತ್ತು 2ನ್ನ ಪ್ಲಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ, 3 ಬರ್ತದ. ಹಾಗಾಗಿ ಲಾಸ್ಟ್ ಎಷ್ಟ್ ಅದರಿ, 1 ಅದ, 1ನ್ನ ಇಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊನೆಯ ಸಂಖ್ಯೆ 4 ಅದ. 1 + 4 ಸೇರಿಸಿದಾಗ ಎಷ್ಟ್ ಆಗ್ತದರಿ, 5 ಆಗ್ತದ. ನೆಕ್ಸ್ಟ್ ಇಲ್ಲಿ ಕೊನೆಗೆ ಎಷ್ಟ್ ಅದರಿ, 1 ಅದ. ಕೈಲಾ ಬಂದಲ್ಲಿ ಕೂಡ ನಾನು ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಕೊನೆಗೆ ಎಷ್ಟದ, 6 ಅದ. 6 + 1 ಮಾಡಿದಾಗ ಎಷ್ಟಾಗ್ತದರಿ, ಈ 2 ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾಗ 7 ಆಗ್ತದ. ನೆಕ್ಸ್ಟ್ 1 ಅದರಿ, ಇಲ್ಲಿ 1 ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೊನೆಯ ಸಂಖ್ಯೆ 8 ಅದ. ಆಮೇಲೆ 8 + 8ಕ್ಕೆ 1ನ್ನ ಪ್ಲಸ್ ಮಾಡ್ತೀನಿ, 9 ಆಗ್ತದ. ಕೊನೆಯ ಸಂಖ್ಯೆ 1 ಅದ, 1 ಇಡ್ತೀನಿ. ಕೊನೆಯ ಸಂಖ್ಯೆಯಲ್ಲಿ 0 ಅದ. 2ನ್ನ ಈ ಕಡೆ 0ಕ್ಕೆ ನಾನು ಪ್ಲಸ್ ಮಾಡ್ತೀನಿ, ಇಲ್ಲಿ 2 ಬರ್ತದ. ಆಮೇಲೆ ಈ ಕೊನೆಯ ಸಂಖ್ಯೆ ಏನದರಿ, ಇಲ್ಲಿ 2 ಅದ, 2 ಇಡ್ತೀನಿ. ಹಾಗಾದ್ರೆ ನಮ್ಗೆ 22ನ ಮಗ್ಗಿ ರೆಡಿ ಆಯ್ತು. ಇವಾಗ ಇಲ್ಲಿ ನೋಡ್ರಿ, 22 1 22, 22 2 44, 22 3 66. ಬೇಕಾದ್ರೆ ನೀವು ಮಗ್ಗಿ ಚಾರ್ಟ್ಸ್ ಅನ್ನ ನಿಮ್ ಕಡೆ ಇದ್ದ ತೆಗೆದ್ ನೋಡ್ರಿ. ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಹೊತ್ತಿಂದ ನಾವು ರೆಡಿ ಮಾಡ್ತಿರ್ತಕ್ಕಂತಹ 1 ರಿಂದ 40 ತನನು ಮಗ್ಗಿ ಚಾರ್ಟ್ಸ್, ಮತ್ತೆ ಸ್ಕ್ವೇರ್ ನಂಬರ್ಸ್, ಕ್ಯೂಬ್ ನಂಬರ್ಸ್, ಮತ್ತೆ ನಿಮಗ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಪ್ರೈಮ್ ನಂಬರ್ಸ್ ಕೂಡ ನಾವ್ ಏನ್ ಮಾಡಿದೀವಿ. ಯಾವ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದೀರಾ ಅವ್ರಿಗೆ ಏನ್ ಮಾಡಿದೀವಿ ಅಂತಂದ್ರೆ ನಾವು ಆ ಒಂದು ನೋಟ್ಸ್ ಅನ್ನ ನಿಮ್ಗ PDF ಮುಖಾಂತರ ಕಳಿಸಿ ಕೊಟ್ಟಿದೀವಿ. ಇನ್ನು ಯಾರ್ಯಾರು ಬಂದಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಕೊಂಡು ಆ ಒಂದು ಚಾರ್ಟ್ ಅನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನನಗೀಗ ಏನಾಯ್ತು, 22ನ ಮಗ್ಗಿ ರೆಡಿ ಆಯ್ತು. ನನಗೀಗ 22 ನನಗ್ 30 ತನ ಬರ್ತಾವ್ರಿ, ನನಗ್ ಮುಂದಿನ ಮಾಡಾಕ್ ಬರಂಗಿಲ್ಲ ಅನ್ನೋರ್ಗೂ ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಹೇಳ್ತೀನಿ ನೋಡ್ರಿ.
ಈಗ ನಾವ್ ಎಷ್ಟನ್ನ ಮಗ್ಗಿ ಮಾಡೋಣ್ರಿ 52ನ ಮಗ್ಗಿ ನೀವ ಮಾಡಿ ಕಮೆಂಟ್ ಬಾಕ್ಸ್ ಒಳಗ್ ಹಾಕ್ರಿ. ಇಲ್ಲ ಅಂತಂದ್ರೆ ಇಲ್ಲಿ ನಾ 82ನ ಮಗ್ಗಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಹೌದಾ? 82ನ ಮಗ್ಗಿ ನಮಗ್ ಬರಂಗಿಲ್ರಿ, ಹೆಂಗ್ ಮಾಡೋದ್ರಿ, ಹೆಂಗ್ ಕಡ್ತಾ ಹೊಡೆಯೋದು ಅಂತ ಹೇಳಿ ಕೇಳ್ಬೋದು. ಹಾಗಾಗಿ 8ನ ಮಗ್ಗಿ ಬಂದು ನನಗೆ 2ನ ಮಗ್ಗಿ ಬಂದ್ರೆ ಸಾಕು, 82ನ ಮಗ್ಗಿ ಮಾಡಕ್ ಬರ್ತದ. 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ಇನ್ನ ನೆಕ್ಸ್ಟ್ 2ನ ಮಗ್ಗಿ ಬಂದ್ರೆ ಸಾಕು. 2 4 4 6 8 10 12 14 16 18 20. ಹೌದಾ? ಅದೇ ರೀತಿ ಏನ್ ಮಾಡೋಣ ಅಂತಂದ್ರೆ ನಾವೀಗ ಈ ಲೈನ್ ಅನ್ನ ಯಾವ ರೀತಿ ನಾವು ಸೆಕೆಂಡ್ ಡಿಜಿಟ್ ಇದ್ದಿದ್ದು 3ನೇ ಡಿಜಿಟ್ ಗೆ ನಾವ್ ಯಾವ ರೀತಿ ಪ್ಲಸ್ ಮಾಡ್ಕೊಂತ ಹೋದೆಲ್ಲ ಅದನ್ನು ಕೂಡ ನಾವ್ ಏನ್ ಮಾಡೋಣ ಅದೇ ರೀತಿ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ಈಗ 82 ಒಂದ್ಲಿ 82 ಸಿಂಗಲ್ ಡಿಜಿಟ್ ಅದ, ನಾ ಸಿಂಗಲ್ ಡಿಜಿಟ್ ಇಡ್ತೀನಿ. ಇಲ್ಲಿ ನೋಡ್ರಿ, ಈ 4 ಕೊನೆಗೆ 4 ಅದ, ಆಮೇಲೆ 6 ಅದ, 1 ಅದ. ಹೌದಾ? 82 2 164 ಸಿಂಗಲ್ ಡಿಜಿಟ್ ಎಲ್ಲಿ ತನನು ಬರ್ತಾವಲ್ಲ ಅಲ್ಲಿ ತನ ಏನ್ ಮಾಡೋದು, ಅವುಗಳು ಹೇಗಿರ್ತಾವೋ ಅವುಗಳನ್ನ ಇಟ್ಬಿಡೋದು. ಇಲ್ಲಿ ನೋಡ್ರಿ, 246 ಆಗ್ತದ, ಆಮೇಲೆ 328 ಆಗ್ತದ. ಆಮೇಲೆ ಇಲ್ಲಿ ನೋಡ್ರಿ, ಈಗ 4 ಸಂಖ್ಯೆಗಳು 4 ಅಕ್ಷರಗಳು, ಇಲ್ಲಿ 4 ಸಂಖ್ಯೆಗಳು ಬಂದಾವ, 4 ಅಂಕಿಗಳು ಬಂದಾವ. ಆ 4 ಅಂಕಿಗಳನ್ನ ಯಾವ ರೀತಿ ಬರಿಬೇಕು, ಈ ಒಂದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಪ್ಲಸ್ ಮಾಡ್ಕೋಬೇಕು. ಹೌದಾ? ಇಲ್ಲಿ 1 ಬರ್ತದ, 4 ಬರ್ತದ ಲಾಸ್ಟ್ ಸಂಖ್ಯೆ. ಇಲ್ಲಿ 2 ಅದ, 1ಅನ್ನ 8 ಜೊತೆ ಪ್ಲಸ್ ಮಾಡಿದಾಗ 9 ಆಗ್ತದ. ನೆಕ್ಸ್ಟ್ 4ಕ್ಕೆ 4 ಇಡ್ತೀನಿ. ನೆಕ್ಸ್ಟ್ ಕೊನೆಗೆ 4 ಅದ, ಆಮೇಲೆ 1ಅನ್ನ 6 ಜೊತೆ ಪ್ಲಸ್ ಮಾಡ್ತೀನಿ, 7 ಆಗ್ತದ. ಆಮೇಲೆ ಕೊನೆಗೆ 5 ಅದ, 5 ಇಡ್ತೀನಿ. ನೆಕ್ಸ್ಟ್ ಕೊನೆಗೆ 6 ಅದ, ಇಲ್ಲಿ 1ಅನ್ನ 4 ಜೊತೆಗೆ ಪ್ಲಸ್ ಮಾಡ್ತೀನಿ, ಎಷ್ಟಾಗ್ತದ ರೀ? 5 ಆಗ್ತದ. 5 ಇಲ್ಲಿ ಕೊನೆಗೆ ಎಷ್ಟದ ರೀ? 6 ಅದ. ನೆಕ್ಸ್ಟ್ ಇಲ್ಲಿ ಕೊನೆಗೆ 8 ಅದ ರೀ. 8 ಈ 1ಅನ್ನ 2 ಜೊತೆಗೆ ಪ್ಲಸ್ ಮಾಡ್ತೀನಿ, 3 ಆಗ್ತದ. ನೆಕ್ಸ್ಟ್ ಕೊನೆಗೆ ಎಷ್ಟದ್ರಿ? 7 ಅದ, 7 ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೊನೆಗೆ 0 ಅದ. ಕೊನೆಗೆ ಇದ್ದಂತಹ ಅಕ್ಷರಗಳನ್ನ ಕೊನೆಯಲ್ಲಿ ಹಾಗೆ ಇಟ್ಕೊಂಡ್ಬಿಡಿ. ಇಲ್ಲಿ ನೋಡ್ರಿ, 2ಅನ್ನ ನಾನು ಏನ್ ಮಾಡ್ತೀನಿ, ಈ 0 ಜೊತೆಗೆ ಪ್ಲಸ್ ಮಾಡ್ತೀನಿ. ಇಲ್ಲಿ 2 ಉಳಿತದ, ಲಾಸ್ಟ್ ಸಂಖ್ಯೆ ಎಷ್ಟದ ರೀ? 8 ಅದ. ಹಾಗಾಗಿ ನಮ್ಗೆ ಏನಾಯ್ತು ಅಂತಂದ್ರ 82ನ ಮಗ್ಗಿ ನಮಗ ರೆಡಿ ಆಯ್ತು. 82ನ ಮಗ್ಗಿ ನಮ್ಗೆ ಏನಾಯ್ತು? ರೆಡಿ ಆಯ್ತು. ಅದೇ ರೀತಿ ನಾವ್ ಏನ್ ಮಾಡ್ತಾ ಹೋಗೋಣ್ರಿ ಅಂತಂದ್ರ ಇನ್ನೂ ಕೆಲವೊಂದಿಷ್ಟು ಟಪ್ ಆಗಿರ್ತಕ್ಕಂತಹ ಒಂದು ಮಗ್ಗಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊತಾ ಹೋಗೋಣ. ಈಗ ನನಗೇನ್ ಬೇಕು? 86ನ ಮಗ್ಗಿ ಬೇಕು, ಅಥವಾ 85ನ ಮಗ್ಗಿ ನನಗ್ ಬೇಕು. ಹೌದಾ? 85ನ ಬೇಕು, ಮತ್ತ ನಮಗ 64ನ ಮಗ್ಗಿ ನಮಗ್ ಬೇಕು. ಹೌದಾ? ಇವುಗಳನ್ನ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನನಗೆ 8ನ ಮಗ್ಗಿ ಬರ್ಬೇಕು, ಮತ್ತ 5ನ ಮಗ್ಗಿ ಬರ್ಬೇಕು. ಹೌದಾ? ಈಗ 8ನ ಮಗ್ಗಿ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ವಿದ್ಯಾರ್ಥಿಗಳೇ, ನಿಮಗ ಇಂಗ್ಲಿಷ್ ಮೀಡಿಯಂದವ್ರು ಆಗಿದ್ರು ಕೂಡ ಏನ್ ಮಾಡ್ಕೊಡ್ರಿ, ಇದೇ ರೀತಿ ನೀವು ರೆಡಿ ಮಾಡ್ಕೊಡ್ರಿ. 8 1 8, 8 2 16, 8 3 24, 8 4 32. ಇದೇ ರೀತಿ ನೀವ್ ಏನ್ ಮಾಡ್ಕೊಡ್ರಿ, ರೆಡಿ ಮಾಡ್ಕೊಡ್ರಿ. ಈ ಕಡೆ ಯಾವ ಟೇಬಲ್ಸ್ ಬರ್ತದ 8 ಟೇಬಲ್ಸ್ ಬರ್ಕೊಡ್ರಿ, ಈ ಕಡೆ 5 ಟೇಬಲ್ಸ್ ಬರ್ಕೊಡ್ರಿ. ಓಕೆ? ಈ ಕಡೆ ನೋಡ್ರಿ, ಈಗ 5 2 10, 5 3 15, 5 4 20, 25, 30, 35, 40, 45 ಮತ್ತೆ 50. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನನಗೀಗ 85ನ ಮಗ್ಗಿ ನನಗೆ ಯಾವ ರೀತಿ ರೆಡಿ ಆಗ್ತೈತೆ ಅಂತ ನೋಡ್ರಿ. 85ನ ಮಗ್ಗಿ ಸಿಂಗಲ್ ಡಿಜಿಟ್ ಇದೆ, ಸಿಂಗಲ್ ಡಿಜಿಟ್ ನಾನು ಹಾಗೆ ಬರ್ಕೊತೀನಿ. ಹಾಗಾದ್ರೆ ಇಲ್ಲಿ 4 ಡಿಜಿಟ್ ಬಂದದ. ಈ 0ನ ಏನ್ ಮಾಡ್ತೀನಿ, ಕೊನೆಗೆ ಏನೈತಲ್ಲ ಅದನ್ನ ಸೇಮ್ ನಾನು ಇಟ್ಕೊಂಡ್ಬಿಡ್ತೀನಿ. ಹೌದಾ? ಸೇಮ್ ಇಟ್ಕೋತೀನಿ. ಈ 1ಅನ್ನ 6 ಜೊತೆಗೆ ನಾನು ಏನ್ ಮಾಡ್ತೀನಿ, ಪ್ಲಸ್ ಮಾಡ್ಕೋತೀನಿ. ಎಷ್ಟಾಗ್ತದ ಇಲ್ಲಿ? 7 ಆಗ್ತದ. ಕೊನೆಗೆ 1 ಅದ, 1ಅನ್ನ ಇಡ್ತೀನಿ. ನೆಕ್ಸ್ಟ್ ನೋಡ್ರಿ, ಕೊನೆಗೆ 5 ಅದ, 5ಅನ್ನ ಇಡ್ತೀನಿ. 1ಅನ್ನ ಏನ್ ಮಾಡ್ತೀನಿ, 4 ಜೊತೆಗೆ ಪ್ಲಸ್ ಮಾಡ್ಕೋತೀನಿ, 5 ಆಗ್ತದ. ನೆಕ್ಸ್ಟ್ 2ಕ್ಕೆ 2 ಇಡ್ತೀನಿ. ಆಮೇಲೆ ಕೊನೆಗೆ 0 ಅದ, 2ಅನ್ನ 2 ಜೊತೆಗೆ ಪ್ಲಸ್ ಮಾಡ್ತೀನಿ, ಎಷ್ಟಾಗ್ತದ ರೀ? 4 ಆಗ್ತದ. ಇಲ್ಲಿ 3 ಬರ್ತದ. ನೆಕ್ಸ್ಟ್ 5 ಅದ, 2 ಮತ್ತ 0 ಕೂಡಿಸಿದಾಗ ಎಷ್ಟಾಗ್ತದ್ರಿ? 2 ಆಗ್ತದ. 4ಕ್ಕೆ 4 ಅದ, ಇಡ್ತೀನಿ. ಆಮೇಲೆ ಕೊನೆಗೆ 0 ಅದ, 8 3 ಎಷ್ಟಾಗ್ತದ? ಇಲ್ಲಿ ನೋಡ್ರಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂತ ಲೆಕ್ಕಗಳು ಬಂದಾಗ. ಇಲ್ಲಿ ನೋಡ್ರಿ, 8 3 ಎಷ್ಟಾಗ್ತದೆ? 11 ಆಗ್ತದ. 11ಅನ್ನ ನಾವ್ ಹೆಂಗ್ ಇಟ್ಕೋಬೇಕ್ರಿ ಅಂತ ಹೇಳಿ ನೀವು ಕೇಳ್ಬೋದು. 11ಅನ್ನ ಏನ್ ಮಾಡ್ರಿ, ಚಿಕ್ಕದಾಗಿ ಒಂದು ಕೈಲಾ ಇಟ್ಕೊಡ್ರಿ, ಇಲ್ಲಿ 1 ಇಟ್ಕೊಡ್ರಿ. ಹೌದಾ? ಕೊನೆಗೆ ಎಷ್ಟು ಸಂಖ್ಯೆ ಅದ ರೀ? 4 ಅದ. ಆ 4ಕ್ಕೆ ಏನ್ ಮಾಡ್ರಿ ಅಂತಂದ್ರೆ ಈ 1ಅನ್ನ ಪ್ಲಸ್ ಮಾಡ್ಬಿಡ್ರಿ. ಎಷ್ಟಾಗ್ತದ ಇಲ್ಲಿ? 5 ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊನೆಗೆ ಎಷ್ಟದ ರೀ? 5 ಅದ. 5 6 3 ಎಷ್ಟಾಗ್ತದ ರೀ? ಇಲ್ಲಿ 9 ಆಗ್ತದ. ನೆಕ್ಸ್ಟ್ 5 ಅದ. ನೆಕ್ಸ್ಟ್ ಕೊನೆಗೆ 0 ಅದ. 4 4 ಎಷ್ಟಾಗ್ತದ ರೀ?
8 ಆಗ್ತದ. ನೆಕ್ಸ್ಟ್ ಕೊನೆಗೆ ಎಷ್ಟದ ರೀ 6 ಅದ. ನೆಕ್ಸ್ಟ್ ಕೊನೆ ಸಂಖ್ಯೆ 5 ಅದ. ಆಮೇಲೆ ನೆಕ್ಸ್ಟ್ ಡಿಜಿಟ್ ಸಂಖ್ಯೆ ಎಷ್ಟಿದೆ ನೋಡ್ರಿ 4 + 2 ಮಾಡ್ಬೇಕು. 4 + 2 ಮಾಡಿದಾಗ ಎಷ್ಟಾಗ್ತದ್ರಿ 6 ಆಗ್ತದ. ನೆಕ್ಸ್ಟ್ ಕೊನೆಗೆ ಎಷ್ಟದ 7 ಅದ. 7 ಇಡ್ತೀನಿ. ಕೊನೆಗೆ 0 ಅದ. 0ನ ಬರಿತೀನಿ. ಇಲ್ಲಿ 5 + 0 ಮಾಡ್ತೀನಿ 5 ಆಗ್ತದ. ನೆಕ್ಸ್ಟ್ ಏನ್ರಿ 8 ಜಾಗದಲ್ಲಿ 8ನ್ನ ಇಡ್ತೀನಿ. ಹಾಗಾಗಿ ನಮ್ಗೆ ಏನ್ ರೆಡಿ ಆತ್ರಿ ಈಗ 85 ಮಗ್ಗಿ ನಮ್ಗೆ ಏನಾಯ್ತು ರೆಡಿ ಆಯ್ತು. ನೀವು ಇದೇ ರೀತಿ ಏನ್ ಮಾಡ್ರಿ ಅಂತಂದ್ರ 64 ಮಗ್ಗಿ ಮಾಡ್ಬೋದು, 75 ಮಗ್ಗಿ ಮಾಡ್ಬೋದು, 78 ಮಗ್ಗಿ ಮಾಡ್ಬೋದು. ಯಾವ ಬೇಕಾದ್ 30 seconds ಅಲ್ಲಿ ನೀವ್ ಏನ್ ಮಾಡ್ಕೋಬಹುದು ಅಂತಂದ್ರ ಆ ಲೈನ್ ನಲ್ಲಿ ಇರ್ತಕ್ಕಂತ ಯಾವ್ದೋ ನಿಮಗ್ ಪ್ರಾಬ್ಲಮ್ಸ್ ಅಲ್ಲಿ ಬಂದ್ರು ಆ ಲೈನ್ ಅಲ್ಲಿ ಇರ್ತಕ್ಕಂತ ಮಗ್ಗಿ ಯಾವ್ದು ಅಂತ ಹೇಳಿ ನೋಡ್ಕೊಂಡು ಪಟ್ ಅಂತ ನೀವ್ ಏನ್ ಮಾಡ್ಕೋಬಹುದು ರೆಡಿ ಮಾಡ್ಕೋಬಹುದು. ಇದಕ್ಕಿಂತನೂ ಈಜಿ ಆಗಿರ್ತಕ್ಕಂತಹ ಟ್ರಿಕ್ಸ್ ಗಳ ಮುಖಾಂತರ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ ನಿಮಗ ಇವತ್ತಿಂದನ ನಾವ್ ಏನ್ ಮಾಡ್ತಿದೀವಿ ಚಾಪ್ಟರ್ ವೈಸ್ ಸಿಲೆಬಸ್ ಅನ್ನ ನವೋದಯ ಸಿಲೆಬಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ಯಾರಾದ್ರೂ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತಂದ್ರ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ರಿಜಿಸ್ಟ್ರೇಷನ್ ಆದವ್ರಿಗೆ ಮಾತ್ರ ಏನ್ ಬರ್ತಾವ ಅಂತಂದ್ರ ನಮ್ಮ ಒಂದು ಪ್ರೀ ನವೋದಯ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಫ್ರೀ ಆಗಿ ನಿಮ್ಮ ಕ್ಲಾಸಸ್ ಗಳು ಬರ್ತಾವ. ಹಾಗಾಗಿ ವಿದ್ಯಾರ್ಥಿಗಳು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಇಂತ ಒಂದ್ ಕ್ಲಾಸ್ ಅದೇ ಅಂತ ಹೇಳಿ ಹೇಳ್ರಿ. ಫ್ರೀ ಒಳಗೆ ಏನ್ ಮಾಡ್ರಿ ಅಂತಂದ್ರ ಎಲ್ಲಾರು ಮನೆಯಲ್ಲೇ ಕುಳಿತುಕೊಂಡು ನವೋದಯ ಎಕ್ಸಾಮ್ ಅನ್ನ ಭಯ ಇಲ್ದ ನೀವ್ ಏನ್ ಮಾಡ್ಬೋದು ಭಯ ಇಲ್ದ ನವೋದಯ ಎಕ್ಸಾಮ್ ಅನ್ನ ಪಾಸ್ ಆಗುವಂತಹ ಸಿಲೆಬಸ್ ಅನ್ನ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ ಕೇವಲ 2 ಅಥವಾ 2.5 ತಿಂಗಳಲ್ಲಿ ನಿಮ್ಗೆ ಸಿಲೆಬಸ್ ಅನ್ನ ಮುಗಿಸಿ ಆಮೇಲೆ ನಿಮ್ಗ ಪ್ರತಿ ರವಿವಾರಕ್ಕೊಮ್ಮೆ ನಾವು ಎಕ್ಸಾಮ್ ಅನ್ನು ಕಳಿಸ್ತಿರ್ತೀವಿ. ಎಕ್ಸಾಮ್ ಅದನ್ನ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ನಿಮ್ಗ ಯಾವ್ದೇ ಕ್ವಶನ್ಸ್ ತಿಳಿಲಿಲ್ಲ ಅಂತಂದ್ರೆ ಅದನ್ನ ಎಕ್ಸಾಮ್ ಕೂಡ ನಾವು ಸಾಲ್ವ್ ಮಾಡ್ತೀವಿ. ಹಾಗಾಗಿ ಮತ್ತೆ ಮುಂದೆ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ನಾವು ನಡೆಸ್ತೀವಿ. ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಬಟನ್ ಅನ್ನ ಒತ್ತೋದ್ ಮರಿಬೇಡ್ರಿ. ಧನ್ಯವಾದಗಳು.